ಹಿಂದಕ್ಕೆ ಹೋಗ್ಬಿಡಂಗೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಹುಲ್ಗೇರಿ ಎಂಬ ಗ್ರಾಮ ಪಂಚಾಯತಿ. ಇದು ಎಲ್ಲೇ ಮಾಹಿತಿ ಹಾಕಿದ್ರು ಎಷ್ಟು ವರ್ಷ ಆಯ್ತು ಬ್ರದರ್ ಮಾಹಿತಿ ಹಾಕಿ? 3 ವರ್ಷ ಆಯ್ತ್ರಿ. 3 ವರ್ಷ ಹಾಕಿದ್ರು ಏನು ರೆಸ್ಪಾನ್ಸ್ ಅಂತೂ ಇಲ್ಲ. ಆಮೇಲೆ ಜಿಲ್ಲಾ ಪಂಚಾಯತಿ CS ಅವರಿಂದ ಕೂಡ ಲೆಟರ್ ಬಂದಿದೆ. ತೋರಿಸ್ತು ಒಂದ್ ಸೆಕೆಂಡ್. ಇರಿ ಅದು ಬಂದಿಲ್ಲ ಅಂತ ಬ್ರದರ್. ನಿಮ್ದೇನ್ ಸಮಸ್ಯೆ? ನಮ್ಮದು ಸರ 1 ವರ್ಷದಿಂದ ನಾವು ನೆರೆ ಯೋಜನೆಯಲ್ಲಿ ಏನ್ ಕಾಮಗಾರಿ ಆಗಿ ಹುಲ್ಗೇರಿ ಗ್ರಾಮ ಪಂಚಾಯತಿಯಲ್ಲಿ ನಮಗ ದಾಖಲಾತಿ ಖರ್ಚು ವೆಚ್ಚ ಎಷ್ಟೈತಿ, ಯಾವ್ಯಾವ ಫಲಾನುಭವಿಗೆ ದುಡ್ಡು ಹಾಕಿದ್ರಿ, ಅದು GPS ಫೋಟೋ ಕೇಳಿದ್ರಿ ನಾವು. GPS 1 ವರ್ಷ GPS ಫೋಟೋ ಕೇಳಿದ್ರು. ಇವ್ರು ಪೇಕ್ ಹಾಕ್ಯಾರ ಅಕೌಂಟ್. ಅದಕ್ಕೆ ಸಾಕ್ಷಿ ಅದಾವ ನನ್ನ ಹತ್ರ. ಸಾಕ್ಷಿ ಇದೆಯಲ್ಲ? ಸಾಕ್ಷಿ ಇದೆ. ನಮ್ಮ ಹೆಸರು ಹನುಮಂತ ಅಂತ. ಓಕೆ, ನೋಡಿ ಹನುಮಂತ ಅವ್ರ ಹತ್ರ ಸಾಕ್ಷಿ ಇದೆ ಅಂದ್ರೂ ಯಾವುದೇ ದಾಖಲಾತಿಗಳನ್ನ ಇಲ್ಲ ಕೊಟ್ಟಿಲ್ಲ. 1 ವರ್ಷದಿಂದ ಇಲ್ಲಿ ಕೇಳಿದ್ರು ಕೊಡ್ತಾ ಇಲ್ಲ. ಅಲ್ದಾಟ ಇದು ಮಾಹಿತಿ ಹಾಕಿ ಅರ್ಜಿ ಹಾಕಿದ್ರ ಕಸಪುಟಿ ಹಾಕ್ತಾರೆ ಇವರು. ಕಸಪುಟಿಗೆ ಹೌದೌದು. ನೋಡಿ ಸ್ನೇಹಿತರೆ, RTI ಅವರು ಕಳಿತಿರೋದು ನೋಡಿ. ಸರ್ ನಿಮ್ದೇನಾಗಿದೆ ಸರ್? ನಮ್ದು ಪ್ಲಾಟಿನ ಸಮಸ್ಯೆ ಬಂದೈತೆ, ಅರ್ಜಿ ಕೊಟ್ಟಿವಿ. ಇವತ್ತು ಯಾರು ದಾದ್ ಮಾಡಿಲ್ಲ. ಯಾರು ದಾದ್ ಮಾಡ್ತಾ ಏನೂ ಇಲ್ಲ, ಏನಿಲ್ಲ, ಅಡ್ರೆಸ್ ಇಲ್ಲ. ಬ್ರದರ್ ನಿಮ್ದೇನಾಗಿದೆ? ನಮ್ದೇನಿಲ್ಲ, ಅಮ್ರೇಗೌಡ ಬಯ್ಯಾಪುರ ಅವರ ಶಾಸಕರಿದ್ದಾಗ ಹುಲ್ಗೇರಿ ಟು ಉಚ್ಚನೂರು ಮುಖ್ಯ ರಸ್ತೆ ಅಂತಂದು 2.5 ಕಿಲೋಮೀಟರ್ ರಸ್ತೆ ಮಾಡಿದ್ರು. ಅದನ್ನ ಇವಾಗ ಹೋಗ್ಬಿಟ್ಟು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಬ್ರದರ್. ಬೇರೆ ನಿಮ್ದೇನಿದೆ? ಹನುಮಟ್ಟಿ ರಸ್ತಾ ಅಂತೇಳಿ ಮಾಡಿದ್ರು. ಬಯ್ಯಾಪುರ ತಾಲೂಕ ಹೋಗಿವಿ, ಹಸನ್ ಸಾಬರ್ ತಕ ಹೋಗಿವಿ, ದೊಡ್ಡಂಗೌಡನ್ ತಕ ಹೋಗಿವಿ. ಯಾವ MLA ಗಳು ನಮ್ಮ ಮೂಲ್ಗೆರೆ ಗ್ರಾಮ ಲಾಸ್ಟ್ ಪಂಚಾಯತಿ ಅಂತೇಳಿ ತಲೆ ಕೆಡಿಸ್ಕೊನಲ್ಲ. ಇವ್ ನಮ್ಮ 3 ಪಂಚಾಯತಿಗೆ ಇವ್ರು ತಿನ್ನೋ ಮಾಡೋ ಮೋಸನ ರಗಡೆ ಐತಿ. ನಮ್ಮ MLA ಗಳನ್ನ ಅದ ಮೋಸನ ಮಾಡಕೂತಾರ. ಸತ್ಯವಾದ ಮಾತು ಸರ್. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಬಗ್ಗೆ? ನೋಡಿ ಸರ್, ಈಗ ಜನಸಾಮಾನ್ಯರು ಯಾವುದೇ ರೀತಿಯ ಒಂದು ಅರ್ಜಿ ತಮ್ಮಂದ್ರ ಅದಕ್ಕೆ ಸ್ಪಂದನೆ ಮಾಡಲ್ಲ. ವಿಡಿಯೋ ಆಯ್ತು ನೋಡ್ತಾ ಅಂತ. ಈಗ ಸಪೋಸ್ ಆಗಿ ಒಬ್ಬ ರೈತ ನನ್ನ ಹಿಡ್ಕೋರಿ ಸರ್, ಅವರು ನಮ್ಮ ಮನೆಗೆ ಒಂದ ತಕದವು. ಈಗ ನಾವು ಒಂದ್ ಸ್ವಲ್ಪ ಬಲಿಷ್ಠ ಇದ್ರಿ, ಶ್ರೀಮಂತ ಇದೀನಿ, ನನ್ನ ಮಾತು ಕೇಳಿಬಿಡ್ತಾರೆ. ಅವ್ರು ಹಿಂದಕ್ಕೆ ಹೋಗಿಬಿಡ್ತಾರೆ, ಕಸ್ಬಿಟ್ಟಿಗೆ ಎಸ್ಬಿಡ್ತಾರೆ. ನೋಡಿ, ಬಡವರಿಗೆ ಯಾವುದೇ ರೀತಿಯಿಂದನೂ ಇಲ್ಲಿ ಬೆಲೆ ಇಲ್ಲ. ಈ ಹುಲ್ಗೇರಿ ಪಂಚಾಯತಿಗೆ ಇಲ್ಲಿ ಯಾರೇ ಬಡವರು RTI ಹಾಕ್ಲಿ, ಏನೇ ಒಂದು ಸಮಸ್ಯೆ ತಗೊಂಡ್ ಬರ್ಲಿ, ಯಾವ್ದಕ್ಕೂ ಇವರು ಬೆಲೆ ಕೊಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಸ್ವಲ್ಪ ಕಣ್ ತೆರೆದು ನೋಡಿ, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಅಂದ್ಬಿಟ್ಟು ಅನ್ಕೊಳ್ಳಿ. ಇಲ್ಲ ಅಂತಂದ್ರೆ ಆ ಶಾಪ ನಿಮ್ಗೆ ತಡುತ್ತೆ. ಬಲೋ ಭಾರತ್ ಮಾತಾ ಕಿ ಜೈ, ಒಂದೇ ಮಾತ್ರ.